Jai Shri Ram. Welcome back to Veena Sridhar's Kitchen and our Venus Vedics products. ಮತ್ತೆ ನಾನು ವೀನಸ್ ವೇದಿಕ್ಸ್ ಅರ್ಲಿ ಗ್ರೇಯಿಂಗ್ ರಿವರ್ಸಲ್ ಹೇರ್ ಆಯಿಲ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಮಾಡಿದಾಗ 300 ಲೀಟರ್ಸ್ ಮಾಡಿದ್ದೆ. ಅದರಲ್ಲಿ ವಿಡಿಯೋ ಕೂಡ ಹಾಕಿದ್ದೀನಿ, ಹೇಗೆ ನಾವು ನೆಲ್ಲಿಕಾಯಿ ತಂದು ಹಚ್ಚಿ ಮತ್ತು ಅದು ಫಿಲ್ಟ್ರ್ ಮಾಡಿ ಅದ್ರ ಜ್ಯೂಸ್ ಎಲ್ಲ ತೆಗೆದು ಹೇಗೆ ಮಾಡಿದ್ದೀವಿ ಅಂತ. ಈಗಲೂ ಕೂಡ ಹಾಗೇ ಈ ಬಾಣಲೆ ಫುಲ್ ಆಗಿತ್ತು, ಆಲ್ಮೋಸ್ಟ್ 100 ಲೀಟರ್ಸ್ ತನಕನೂ ಇದಾಗಿತ್ತು. ಇವಾಗ ಕುದಿಸಿ ಇವಾಗ ಇಲ್ಲಿಗೆ ಈ ಥರ ಬ್ರೌನಿಗೆ ಬಂದಿದೆ ನೋಡಿ. ಬನ್ನಿ ಇಲ್ಲಿ ಇವಾಗ ಹರ್ಬ್ಸ್ ಎಲ್ಲ ಹಾಕಿ, ಮತ್ತು ಎಳ್ಳೆಣ್ಣೆನೇ ಜಾಸ್ತಿ ಇರುತ್ತೆ ಇದರಲ್ಲಿ. ಎಳ್ಳೆಣ್ಣೆ ಜಾಸ್ತಿ ಇದ್ದರೆ ಅರ್ಲಿ ಗ್ರೇಯಿಂಗ್ ರಿವರ್ಸ್ ಕೂಡ ಆಗ್ತಾ ಇದೆ. ಇದೆಲ್ಲ ಪ್ರೂವನ್ ಪ್ರಾಡಕ್ಟ್ಸ್ ನಮ್ಮದೆಲ್ಲದುವೆ. ಸೊ ಲಾಸ್ಟ್ ಟೈಮು ಹೇಳಿದ್ದೆ, ಅವಶ್ಯಕತೆ ಇರೋರು ಮಾತ್ರ ತೊಗೊಳ್ಳಿ, ಯಾಕೆಂದರೆ ಈ ಆಯಿಲ್ ಮಾಡೋದು ತುಂಬ ಕಷ್ಟ. ನನಗೆ ಯಾರು ಮಕ್ಳುಗಳಿಗೆ ಮಾತ್ರ ತೊಗೊಳ್ಳಿ, ದೊಡ್ಡವ್ರಿಗೆ ಅವಶ್ಯಕತೆ ಇದ್ದರೆ ಮಾತ್ರ ತೊಗೊಳ್ಳಿ, ಇಲ್ಲದೆ ಹೋದರೆ ಬೇಡ ಅಂತ. ಯಾಕೆಂದರೆ ಎಲ್ಲರಿಗೂ ಮಕ್ಳುಗಳಿಗೆ ರಿವರ್ಸ್ ಆಗ್ತಾ ಇದೆ. ಆ ರಿವರ್ಸ್ ಆಗಿರೋದು ನಮ್ಮ ಹತ್ರ ಬಂದು, ನಮ್ಮ ಔಟ್ಲೆಟಿಗೆ ಬಂದು ಅಮ್ಮ ಮಗ ಇಬ್ಬರು ಮಾತಾಡಿರೋದು ಕೂಡ ವಿಡಿಯೋ ಹಾಕಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ನೋಡಿ. ಸೊ ಹೀಗೆ ಆಯಿಲ್ ಮತ್ತೆ ಮಾಡ್ತಾ ಇರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಇದಲ್ದೇ ತುಂಬ ಹರ್ಬ್ಸ್ ಕೂಡ ಇದಕ್ಕೆ ಹಾಕಿರ್ತೀನಿ, ಯಾಕೆಂದರೆ ಮಕ್ಳಿಗೆ ಯೂಸ್ ಮಾಡೋದು. ಸುಮ್ಮನೆ ಎಣ್ಣೆ ಅಂತ ನಾವು ಅಂದ್ಕೊಳ್ಬೋದು, ಅದು ಬರೀ ಎಣ್ಣೆ ಇಲ್ಲ. ಏನು ನಾವು ತಲೆಗೆ ಎಣ್ಣೆ ಹಚ್ತೀವಿ ಅದು ಬ್ಲಡ್ ಸ್ಟ್ರೀಮಲ್ಲಿ ಕೂಡ ಹೋಗುತ್ತೆ. ಸೊ ಅದಕ್ಕೆ ಎಸ್ಪೆಷಲಿ ಮಕ್ಕಳಿಗೆ 25 ಇಯರ್ಸ್ ಒಳಗಿನ ಮಕ್ಕಳುಗಳಿಗೆ ಅರ್ಲಿ ಗ್ರೇಯಿಂಗ್ ರಿವರ್ಸಲ್ ಹೇರ್ ಆಯಿಲ್ ಮಾಡ್ತಾ ಇರೋದ್ರಿಂದ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಈ ಯಾವುದೇ ಪ್ರಾಡಕ್ಟ್ ನಮ್ಮದು ತೊಗೊಂಡ್ರೂ ಹೆಲ್ತ್ ವೈಸು ಮತ್ತು ಬ್ಯೂಟಿ ವೈಸು ಎಲ್ಲದು ಖಂಡಿತ ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ಇವಾಗ ಹೇಳದ್ನಲ್ಲ, ತಲೆಗೆ ಎಣ್ಣೆ ಮಾತ್ರ ಅಂದ್ಬಿಟ್ಟು ನಾವು ಅಲಕ್ಷ್ಯ ಮಾಡಬಾರ್ದು ಅಂತ ಅಂದ್ಬಿಟ್ಟು ಇವಾಗ ಹೇಳ್ತಾರೆ ನೋಡಿ, ಹೇರ್ ಡೈ ಹಾಕಿದ್ರೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ ಅಂತ. ಏನು ನಾವು ತಲೆಗೆ ಏನು ಹಚ್ಕೊಳ್ತೀವಿ ಅದು ಬ್ಲಡ್ ಸ್ಟ್ರೀಮಲ್ಲಿ ಹೋಗಿ ಆರ್ಗನ್ಸ್ಗೆಲ್ಲ ಹೋಗುತ್ತೆ. ಸೊ ಅದಕ್ಕೋಸ್ಕರನೇ ನಾವು ಭಾಳ ಯಾವುದೇ ಯೂಸ್ ಮಾಡಬೇಕಾದ್ರೂ ಅದು ಕರೆಕ್ಟಾಗಿದೆಯಾ, ಕರೆಕ್ಟಾಗಿ ಮಾಡ್ತಾ ಇದ್ದಾರಾ, ಹೈಜೀನಿಕ್ಕಾಗಿ ಮಾಡ್ತಾ ಇದ್ದಾರಾ ಅಂತ ಎಲ್ಲ ಒಂದ್ಸಲ ಚೆಕ್ ಮಾಡಿ ತೊಗೊಂಡ್ರೆ ಒಳ್ಳೆಯದು. ಅದಕ್ಕೆ ನಾನು ಯಾವಾಗಲೂ ಪ್ರತಿ ಸಲ ಆಯಿಲ್ ಮಾಡಬೇಕಾದ್ರೆ, ಬೇರೆ ಏನಾದರೂ ಪ್ರಾಡಕ್ಟ್ ಮಾಡಬೇಕಾದ್ರೂ ಕೂಡ ವಿಡಿಯೋಗಳು ಹಾಕ್ತಾ ಇದ್ದೀನಿ. ಯಾಕೆ ಅಂದರೆ ನಂಬಿಕೆಯಿಂದನೇ ಅರ್ಧ ನಮಗೆ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ ಅಂತ ನನ್ನ ಅಭಿಪ್ರಾಯ. ಸೊ ಇವಾಗ ಈ ಆಯಿಲ್ ಎಲ್ಲ ಆದಮೇಲೆ ಮತ್ತೆ ನಿಮ್ಮನ್ನು ನಾನು ಮೀಟ್ ಮಾಡ್ತೀನಿ, ಮತ್ತು ಹೇಗೆ ಯೂಸ್ ಮಾಡೋದು ಆಯಿಲು ಮತ್ತು ಯಾರ್ಯಾರು ಯೂಸ್ ಮಾಡೋದು ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾನು ಲಾಸ್ಟ್ ವಿಡಿಯೋನಲ್ಲಿ ಇದು ಜ್ಯೂಸ್ ಎಲ್ಲ ಹೇಗೆ ತೆಗಿತೀವಿ ಅಂತ ಅಂದ್ಬಿಟ್ಟು ವಿಡಿಯೋನಲ್ಲಿ ತೋರಿಸಿದ್ದೀನಿ. ಮತ್ತೆ ಅದು ಬೇಡ, ಬರೀ ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು 150 kg ನೆಲ್ಲಿಕಾಯಿ ತಂದು ಅದನ್ನು ಕುಟ್ಟಿ ಬೀಜತೆಲ್ಲ ತೆಗೆದು ಮಿಕ್ಸಿಗೆ ಹಾಕಿ ಅದು ಪೇಸ್ಟ್ ಮಾಡಿ ಅದನ್ನು ಸೋಸ್ಬಿಟ್ಟು ಬಟ್ಟೆನಲ್ಲಿ ಇದು ನಾನು ಕಬ್ಬಣದ ಬಾಂಡ್ಲೆನಲ್ಲಿ ಹಾಕಿದ್ದೀನಿ. ಕಬ್ಬಣದ ಬಾಂಡ್ಲೆನಲ್ಲಿ ಎಣ್ಣೆ ಮಾಡೋದ್ರಿಂದ ತುಂಬ ಎಫೆಕ್ಟಿವ್ ಇದು. ನಾನು ನಿಮಗೆ ಈ ವಿಡಿಯೋ ನೋಡೋರಿಗೆಲ್ಲ ಒಂದು ಎಚ್ಚರಿಕೆ ಮಾತು, ಇವಾಗ ಇನ್ಫ್ಲೂಯೆನ್ಸರ್ಸು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಎಲ್ಲ ಕಡೆನೂ ಎಲ್ಲರೂ ಬಿಸ್ನೆಸ್ ವುಮನ್ ಆಂಟ್ರಪ್ರೆನರ್ಸ್ ಆಗೋಗಿದ್ದಾರೆ. ಎಲ್ಲರೂ ತುಂಬ ಪ್ರಾಡಕ್ಟ್ಸ್ ಮಾಡ್ತಾ ಇದ್ದಾರೆ. ಕೆಲವರು ಹಾನೆಸ್ಟ್ ಆಗಿ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಇಲ್ಲ, ಮಾತಾಡೋಕ್ಕೆ ಮುಂಚೆನೇ ಹೇಳ್ತಾ ಇದ್ದೀನಿ. ಹಾನೆಸ್ಟ್ ಆಗಿ ಮಾಡ್ತಾ ಇರೋರ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಇಲ್ಲ, ಬೇರೆಯವ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇರೋದು. ಯಾಕೆ ಅಂದರೆ ನಮ್ಮ ಔಟ್ಲೆಟ್ಗೆ ಬಂದಿರೋರು ಸುಮಾರು ಜನ ಅವ್ರ ಎಕ್ಸ್ಪೀರಿಯನ್ಸ್ಗಳು ಹೇಳಿದ್ರು. ಇನ್ಸ್ಟಾಗ್ರಾಮಲ್ಲಿ ವೈಟ್ನಿಂಗ್ ಕ್ರೀಮು ಅದು ಇದು ಅಂತ ಅಂದ್ಬಿಟ್ಟು ಏನೇನೋ ತಗೊಂಡು ಅದು ಅವ್ರು ಹಚ್ಕೊಂಡು ಫಸ್ಟ್ ಒಂದು 15 days 1 month ಚೆನ್ನಾಗಾಯ್ತಂತೆ ಅವ್ರಿಗೆ ಮುಖ ಎಲ್ಲ. ಆಮೇಲೆ ಒಂದೊಂದೇ ಇದು ಏನು 50+ ಲೇಡಿ ಅವರು, 56-57 ಇಯರ್ಸ್ ಅವ್ರಿಗೆ ಆಮೇಲೆ ಪಿಂಪಲ್ಸ್ ಬರೋಕ್ಕೆಲ್ಲ ಶುರುವಾಯ್ತಂತೆ. ಶುರುವಾದ್ಮೇಲೆ ಅವ್ರಿಗೆ ಪಿಂಪಲ್ ಎಲ್ಲ ಹೋದ್ಮೇಲೆ ಕಪ್ಪು ಮಾರ್ಕ್ ಮುಂಚೆಗಿಂತ ಮುಖ ಕೆಟ್ಟದಾಗ ಹೋಯ್ತಂತೆ. ಸೊ ಅವರು ಸುಮಾರು ಜನ ಸ್ಕಿನ್ ಸ್ಪೆಷಲಿಸ್ಟ್ ಎಲ್ಲ ಕಡೆ ತೋರಿಸಿದ್ದಾರೆ. ಆಮೇಲೆ ಅವ್ರ ತಾಯಿ ಮನೆಗೆ ಶಿವಮೊಗ್ಗಕ್ಕೆ ಹೋದಾಗ ಅಲ್ಲಿ ಅವ್ರ ಅತ್ತಿಗೆ ಇಲ್ಲಿ ಒಬ್ರು ಒಳ್ಳೆ ಸ್ಕಿನ್ ಸ್ಪೆಷಲಿಸ್ಟ್ ಇದ್ದಾರೆ, ಬನ್ನಿ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ದಾರೆ. ಅಲ್ಲಿ ಹೋಗಿ ಅವರು ಅವ್ರದ್ದು ಲೆನ್ಸ್ ಅಲ್ಲಿ ಎಲ್ಲ ನೋಡಿದ್ರೆ ಇದು ಸ್ಟಿರಾಯ್ಡ್ ಇದೆ ಇದರಲ್ಲಿ, ಈ ಕ್ರೀಮ್ ಅಲ್ಲಿ ನೀವು ಯಾರು ಕೊಟ್ರು ಇದು ಹೆಂಗ್ ಹಚ್ಚಿದ್ರಿ ಅಂತ ಕೇಳಿದ್ರಂತೆ. ಸೊ ಅದಕ್ಕೆ ಒಂದು ಕಳಕಳಿಯ ಒಂದು ಎಚ್ಚರಿಕೆ ಹಾಗೂ ಮನವಿ ಅಂತ ಬೇಕಾದ್ರೂ ತಿಳ್ಕೊಳ್ಳಿ ಎಲ್ಲರಿಗೂ. ಈ ವಿಡಿಯೋ ನೋಡೋರ್ಗೆ, ಯಾರು ಅವರಾಗ ಮಾಡಿ ನಿಮಗೆ ತೋರಿಸ್ತಾ ಇದ್ದಾರೋ ಪ್ರಾಡಕ್ಟ್ಸ್ ಎಲ್ಲ ಅದುವೆ ಜೆನ್ಯೂನ್ ಆಗಿ ಅವರೇ ಪ್ರಿಪೇರ್ ಮಾಡ್ತಾ ಇದ್ದಾರೋ ಅಂಥವ್ರ ಹತ್ರ ಮಾತ್ರ ಪ್ರಾಡಕ್ಟ್ಸ್ ತಗೊಳ್ಳಿ. ಅದು ಎಂಥ ಪ್ರಾಡಕ್ಟ್ ಆಗೇ ಆಗಿರ್ಲಿ, ಅವರೇ ಪ್ರಿಪೇರ್ ಮಾಡಬೇಕು. ನಾಳೆ ನಿಮ್ಮ ಪ್ರಶ್ನೆಗೆ ಅವರೇ ಉತ್ತರ ಹೇಳಬೇಕು. ಅಂಥವ್ರ ಹತ್ರ ಮಾತ್ರ ಪ್ರಾಡಕ್ಟ್ಸ್ ತಗೊಳ್ಬೇಕು. 70% ಇವಾಗ ಏನಾಗಿದ್ದಾರೆ ಅಂತ ಅಂದ್ರೆ ಎಲ್ಲ ಔಟ್ಸೋರ್ಸಿಂಗ್. ಯಾರೋ ಅದಕ್ಕೆ ಒಂದು ಫ್ಯಾಕ್ಟ್ರಿ ಇದೆ,
ಕಾಸ್ಮೆಟಿಕ್ಸ್ ಮಾಡೋ ಒಂದು ಫ್ಯಾಕ್ಟರಿ ಇದೆ, ಅವರು ವೈಟ್ ಲೇಬಲ್ ಕೊಡ್ತಾರೆ, ಲೇಬಲ್ ಹಿಂಗೆ ಮಾಡೋದಿಲ್ಲ. ನೀವು ನಿಮ್ ಕಂಪನಿ ಸೀಲ್ ಹೊತ್ಕೊಂಡು ನಿಮ್ದೇನಾದ್ರೂ ಹೆಸರುಗಳು ಇಟ್ಕೊಂಡು ನಾವುಗಳು ಯಾರೇ ಆಗ್ಲಿ, ನೀವು ನಾವು ಯಾರೇ ಆಗ್ಲಿ ಅವರು ನಮ್ದೇ ಪ್ರಾಡಕ್ಟ್ ಅನ್ನೋ ತರ ಸೇಲ್ ಮಾಡೋ ತರ ಮಾಡ್ತಾ ಇದ್ದಾರೆ ತುಂಬಾ ಜನ. ಅದಕ್ಕೆ ಬಹಳ ಎಚ್ಚರಿಕೆಯಿಂದ ಪ್ರಾಡಕ್ಟ್ ತಗೊಳ್ಳಿ. ಇವಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ಮನೆಗೆ ಯಾರೋ ಹುಷಾರಿಲ್ದೇ ಇದ್ದವ್ರು ಬಂದಿದ್ದಾರೆ, ಇಲ್ಲ ನಮ್ಮ ಮನೇಲೆ ಹುಷಾರಿಲ್ದೇ ಇದ್ದವ್ರು ಇದ್ದಾರೆ ಅಂತ ಇಟ್ಕೊಳ್ಳಿ. ಅವಾಗ ನೀವೇ ಅಡಿಗೆ ಮಾಡಿದ್ರೆ, ನಾನು ಇದೇ ಎಣ್ಣೆ ಯೂಸ್ ಮಾಡಿದೀನಿ, ಇದೇ ತರ ಕ್ಲೀನ್ ಮಾಡಿ ಹಿಟ್ಗಳೆಲ್ಲ ಯೂಸ್ ಮಾಡಿದೀನಿ, ಚಿಲ್ಲಿ ಪೌಡರ್ ಕೂಡ ಮನೇಲೆ ಮಾಡಿ ಹಾಕಿದೀನಿ, ಧೈರ್ಯವಾಗಿ ನೀವು ತಿನ್ಬೋದು ಅಂತ ಅನ್ಬಿಟ್ಟು ನಾವು ಧೈರ್ಯವಾಗಿ ಹೇಳ್ಬೋದು. ಅದೇ ನೀವು ಹೋಟೆಲಿಂದ ತಂದು ಎಲ್ಲಾ ಅಡಿಗೆಗಳು ಬೇರೆಯವ್ರಿಗೆ ಬಡಿಸ್ಬೇಕಾದ್ರೆ ನಿಮ್ಗೆ ಏನ್ ಕಾನ್ಫಿಡೆನ್ಸ್ ಇರುತ್ತೆ ಹೇಳಿ? ಇದನ್ನ ನಿಮ್ಗೆ ಒಳ್ಳೇದು, ಇದು ಸೇಫು, ಊಟ ಮಾಡಿ, ಇದು ನಾನೇ ಮಾಡಿದ್ದು ಅಂತ ಹೇಳಕ್ಕಾಗತ್ತಾ? ಖಂಡಿತ ಇಲ್ಲ. ಆ ಕಾನ್ಫಿಡೆನ್ಸು ನಮ್ಮಲ್ಲಿರಲ್ಲ. ಹಾಗೆ ಅದ್ರ ಬಗ್ಗೆ ಡೀಟೇಲು ಗೊತ್ತಿರೋದಿಲ್ಲ. ಅದ್ರಲ್ಲಿ ಏನೇನ್ ಹಾಕಿದೀವಿ, ಹೇಗೆ ಕ್ಲೀನ್ ಮಾಡಿದೀವಿ, ಯಾವ ಐಟಮ್ ಹಾಕಿದೀವಿ ಏನು ಗೊತ್ತಿರೋದಿಲ್ಲ. ಸೊ ಅದಕ್ಕೆ ಯಾರು ಅವರೇ ಸ್ವತಃ ಪ್ರಿಪೇರ್ ಮಾಡ್ತಾ ಇದ್ದಾರೋ ಪ್ರಾಡಕ್ಟ್ಸ್ ಅವ್ರ ಹತ್ರ ಮಾತ್ರ ಚೆಕ್ ಮಾಡಿ ಪ್ರಾಡಕ್ಟ್ಸ್ ಗಳು ತಗೊಳ್ಳಿ. ಅದರ್ವೈಸ್ ನೀವು ಆ ಪ್ರಾಡಕ್ಟ್ಸ್ ತಗೊಳ್ಳೋದೇ ಬೇಡ. ಆ ಪ್ರಾಡಕ್ಟ್ಸ್ ಯೂಸ್ ಮಾಡದೆ ಹೋದ್ರು ಏನು ಲಾಸ್ ಇಲ್ಲ. ಅವ್ರು ಕೇಳ್ಬಿಟ್ಟು, ಯಾಕೆಂದ್ರೆ ಇವಾಗ ನನ್ನ ಹತ್ರನೇ ಆಗಲಿ, ನನ್ನ ಎಲ್ಲಾ ಪ್ರಾಡಕ್ಟ್ಸ್ ನೋ ಔಟ್ಸೋರ್ಸ್ ಮಾಡೋದು ನನಗೆ ಐ ಹೇಟ್ ದಟ್. ಯಾಕೆಂದ್ರೆ ನಾನು ನಿಮ್ಗೆ ಇಷ್ಟು ಧೈರ್ಯವಾಗಿ ಹೇಳ್ತೀನಿ ಅಂತ ಅಂದ್ರೆ ನಾನು ಅದನ್ನ ಔಟ್ಸೋರ್ಸಿಂಗ್ ಎಲ್ಲ ನಾನು ಮಾಡಲ್ಲ. ನನ್ನ ಪ್ರಾಡಕ್ಟ್ಸ್ ನೀವು ಏನು ಯೂಸ್ ಮಾಡಿದ್ರು ಏನೇ, ಯಾಕೆಂದ್ರೆ ಒಬ್ಬೊಬ್ರು ಕೆಮಿಕಲ್ ಕಾಂಪೋಸಿಷನ್ ಬಾಡಿದು ಒಂದೊಂದ್ ತರ ಇರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ರಿಸಲ್ಟ್ ಸಿಗುತ್ತೆ. ನಿಮ್ಮ ಎಲ್ಲಾ ಪ್ರಶ್ನೆಗಳು ಉತ್ತರ ಕೊಡಕ್ಕೆ ನಾನಿಲ್ಲಿ ಸಿದ್ಧ ಇದ್ದೀನಿ. ಬಟ್ ನಾನು ಅದೇ ಔಟ್ಸೋರ್ಸಿಂಗ್ ಮಾಡ್ಬಿಟ್ಟು ನಿಮ್ಗೆ ನೀವೇನಾದ್ರೂ ಪ್ರಶ್ನೆ ಕೇಳಿದ್ರೆ, ಹೌದಾ ಅವ್ರು ಕ್ಲೀನ್ ಕ್ಲೀನ್ ಮಾಡಿ ಹಾಕಿದಾರ ಇಲ್ವೋ ಏನೋ ಗೊತ್ತಿಲ್ವಲ್ಲ, ಇವ್ರಿಗೆ ಯಾಕೆ ಈ ತರ ಆಯ್ತು, ಇವ್ರಿಗೆ ಇದರಿಂದ ಯಾಕೆ ರಿಸಲ್ಟ್ ಸಿಗ್ತಾ ಇಲ್ಲ ಅಂತ ಅನ್ಬಿಟ್ಟು ನಾನು ಥಿಂಕ್ ಮಾಡಿ ನಿಮ್ಗೆ ಆನ್ಸರ್ ಮಾಡಬೇಕಾಗದೇ ಇರೋ ತರ ಒಂದು ಸಂದಿಗ್ಧ ಪರಿಸ್ಥಿತಿ ನಂಗೆ ಬಂದ್ಬಿಡುತ್ತೆ. ಯೂಟ್ಯೂಬ್ ಅಲ್ಲಾಗ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಾಗ್ಲಿ ನಾವು ಈ ಪ್ರಾಡಕ್ಟ್ ಸೇಲ್ ಮಾಡ್ತಾ ಇದೀವಿ, ನಾವು ಇದನ್ನ ಮಾಡ್ತಾ ಇದೀವಿ ಅಂತ ಹೇಳಿ ರೀಚೆಕ್ ಮಾಡಿ ಅವ್ರು ಎಲ್ಲಿ ಮಾಡ್ತಾ ಇದ್ದಾರೆ, ಹೇಗ್ ಮಾಡ್ತಾ ಇದ್ದಾರೆ, ಅವ್ರದ್ದೇನಾದ್ರೂ ವಿಡಿಯೋ ಇದೆಯಾ, ಇದೆಲ್ಲ ನೋಡ್ಬಿಟ್ಟು ನೀವು ಪರ್ಚೇಸ್ ಮಾಡೋದು ಒಳ್ಳೇದು. ಸೊ ನಮ್ಮ ಈ ಅರ್ಲಿ ಗ್ರೇಯಿಂಗ್ ಹೇರ್ ಆಯಿಲ್ ರೆಡಿ ಆಯ್ತು ನೋಡಿ. ತಳದಲ್ಲಿ ಅದು ಈ ನೆಲ್ಲಿಕಾಯಿಂದ ಒಂಥರ ಅಂಟು ತರ ಇರುತ್ತೆ, ಅದನ್ನ ತೆಗಿಯಕ್ಕೆ ನಮ್ಗೆ 4 ದಿವಸ ಬೇಕು ಬಾಣ್ಲೆಯಿಂದ. ಸೊ ಈ ತರ ನಮ್ಮ ಅರ್ಲಿ ಗ್ರೇಯಿಂಗ್ ನೆಲ್ಲಿಕಾಯಿ ಜ್ಯೂಸ್ ಹಾಕಿನೇ ಮಾಡಿ ಹೇರ್ ಆಯಿಲ್ ರೆಡಿ ಆಯ್ತು. ಇದು ಎಲ್ಲರಿಗೂ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ಹಾಗೆ ನಮ್ ನಾರ್ಮಲ್ ಹೇರ್ ಆಯಿಲ್ಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ಅಂದ್ರೆ, ಅದೆಲ್ಲ ಪೌಡರ್ಸ್ ಹಾಕಿ ಇನ್ಫ್ಯೂಸ್ ಮಾಡಿ, ಅಂದ್ರೆ ಡಿಕಾಕ್ಷನ್ ತೆಗೆದುಬಿಟ್ಟು ನಾನು ಮಾಡಿರ್ತೀನಿ. ಇದರಲ್ಲಿ ಮಕ್ಳಿಗೋಸ್ಕರ ಮಾಡ್ತಿರೋದ್ರಿಂದ ನೆಲ್ಲಿಕಾಯಿ ಜ್ಯೂಸ್ ಮೋರ್ ಎಫೆಕ್ಟಿವ್ ಅರ್ಲಿ ಗ್ರೇಯಿಂಗ್. ಅದಕ್ಕೆ ನಾವು ನೆಲ್ಲಿಕಾಯಿನ ತಂದು ಅದನ್ನ ಜ್ಯೂಸ್ ತೆಗೆದು ಅದರಲ್ಲಿ ಆಯಿಲ್ ಮಾಡ್ತಾ ಇರೋದು ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಇದುವರೆಗೂ ಕೊಟ್ಟಿರೋ ಇನ್ಫಾರ್ಮೇಶನ್ ನಿಮ್ಗೆ ಖಂಡಿತ ಯೂಸ್ ಆಗತ್ತೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ. ಮತ್ತೆ ಒಳ್ಳೆ ವಿಡಿಯೋಂದಿಗೆ ಮೀಟ್ ಮಾಡ್ತೀನಿ.